ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ಜಾಗತಿಕ ಇತಿಹಾಸದ ಮೊದಲ ಒಂದು ಅಧ್ಯಾಯ ಪೀಠಿಕೆ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಆರಂಭಿಸಿ ಆ ಒಂದು ಅಧ್ಯಾಯದಲ್ಲಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಹಿಸ್ಟ್ರಿ, ಇತಿಹಾಸದ ಅರ್ಥ ಮತ್ತು ಇತಿಹಾಸದ ವ್ಯಾಖ್ಯೆಗಳು, ಹೀಗೆ ಈ ಒಂದು ವಿಷಯದ ಬಗ್ಗೆ ಏನು ಮಾಡಿದ್ವಿ ಅಂತಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡಿದ್ದೀವಿ. ಅಲ್ಲಿ ಇತಿಹಾಸದ ವ್ಯಾಖ್ಯೆಗಳನ್ನ ನೋಡುವಾಗ ಮುಖ್ಯವಾಗಿ 6 ಜನರ ಒಂದು ವ್ಯಾಖ್ಯೆಗಳನ್ನು ಕುರಿತು ಚರ್ಚೆಯನ್ನು ಕೈಗೊಂಡಿದ್ವಿ. ಉದಾಹರಣೆಗೆ ಹೆರೋಡೋಟಸ್ ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಆಗಿರ್ಬೋದು, ತದನಂತರ ಸಂತ ಅಗಸ್ಟೈನ್ ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಆಗಿರ್ಬೋದು, ತದನಂತರ ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಆಗಿರ್ಬೋದು, JB ಬ್ಯೂರಿಯರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಆಗಿರ್ಬೋದು, ಅರ್ನಾಲ್ಡ್ ಟೈನಬಿ ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರ ಪ್ರಕಾರ ಇತಿಹಾಸದ ವ್ಯಾಖ್ಯೆ ಆಗಿರ್ಬೋದು. ಹೀಗೆ ಈ 6 ಜನರ ಕುರಿತಾಗಿ ಕೇವಲ ಇತಿಹಾಸಕ್ಕೆ ಸಂಬಂಧಿಸಿದಂಥ ವ್ಯಾಖ್ಯೆಗಳನ್ನ ಮಾತ್ರ ಚರ್ಚಿಸದೆ ಇವರಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಕೃತಿಗಳ ಬಗ್ಗೆ ನಾವೇನು ಮಾಡಿದ್ವಿ ಅಂತಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯ ಇದೇ ಅಧ್ಯಾಯವನ್ನು ಮುಂದುವರಿಸಿ ಇಲ್ಲಿ ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದೇ ಅಧ್ಯಾಯದಲ್ಲಿ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಇಂಪಾರ್ಟೆನ್ಸ್ ಆಫ್ ದಿ ಸ್ಟಡಿ ಆಫ್ ಹಿಸ್ಟ್ರಿ, ಇತಿಹಾಸ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಇವತ್ತಿನ ಈ ತರಗತಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಈ ಒಂದು ವಿಷಯದ ಮೇಲೆ 10 ಅಂಕದ ಪ್ರಶ್ನೆ ಕಂಡು ಬರುತ್ತೆ. ಎಷ್ಟು ಅಂಕದ್ರಿ? 10 ಅಂಕದ ಪ್ರಶ್ನೆ. ಆ 10 ಅಂಕದ ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ಒಂದು ಪಾಯಿಂಟ್ಸ್ಗೆ ಸಂಬಂಧಿಸಿದಂತೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 10 ಪಾಯಿಂಟ್ಸ್ಗಳು ಕಂಡು ಬರ್ತಾವೆ. ಅದರಲ್ಲಿ ಮಿನಿಮಮ್ ಅಂದ್ರೆ ಒಂದು 5 ಪಾಯಿಂಟ್ಸನ್ನಾದರೂ ಬರೆದು 5 ಪಾಯಿಂಟ್ಸ್ನ ಒಂದು ಎಕ್ಸ್ಪ್ಲನೇಷನ್ ನೀವು ಕೊಡಬೇಕು 10 ಅಂಕಗಳಿಗೆ ಸಂಬಂಧಿಸಿದಂತೆ. ನೀವು ಶಾರ್ಟ್ ಬರೀತಾನಂದ್ರೆ 10 ಪಾಯಿಂಟ್ಸನ್ನು ಬರೆದು 10 ಪಾಯಿಂಟ್ಸ್ ಬಗ್ಗೆ ಬ್ರೀಫ್ ಆಗಿ ಒಂದು ಸ್ವಲ್ಪ ನೀವೇನಾದರೂ ಇಂಟ್ರಡಕ್ಷನ್ ಕೊಟ್ಟಿರಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಕನಿಷ್ಠ ಏನಿಲ್ಲಪ್ಪ ಅಂತಂದ್ರೆ 7 ರಿಂದ 8 ಅಂಕಗಳು ಸಿಗ್ತಾವೆ. ಇನ್ನು 10ಕ್ಕೆ 10 ಬೇಕಪ್ಪ ಅಂದ್ರೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿವರಣೆ ಬೇಕು. ಇನ್ನು ಇತಿಹಾಸ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆ ಈ ಒಂದು ವಿಷಯದಲ್ಲಿ ಅಥವಾ ಈ ಒಂದು ಪಾಯಿಂಟ್ಸ್ನಲ್ಲಿ ಏನಾಗತ್ತಪ್ಪ ಅಂದ್ರೆ ನಮಗೆ ಇದರ ಒಂದು ಅರ್ಥ ಕಂಡು ಬರುತ್ತೆ. ಇಂಪಾರ್ಟೆನ್ಸ್, ಮಹತ್ವದ ಜೊತೆಗೆ ನಮಗೇನು ಬೇಕ್ರಿ? ಸಿಗ್ನಿಫಿಕೆನ್ಸ್ ಅಥವಾ ಸಿಗ್ನಿಫಿಕೆಂಟ್, ಪ್ರಾಮುಖ್ಯತೆ. ಇದರ ಅರ್ಥ ಏನು ಹೇಳ್ರಿ? ಇತಿಹಾಸವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು? ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಏನು ಲಾಭ? ನಾವು ಯಾವ ವಿಷಯಗಳನ್ನ ತಿಳಿದುಕೊಳ್ಳಬಲ್ಲೆವು? ಇದರಿಂದ ನಮಗೆ ಏನು ಪ್ರಯೋಜನ ಇದೆ? ಈ ರೀತಿಯಾಗಿರ್ತಕ್ಕಂಥ ಒಂದು ಎಲ್ಲ ಮಾಹಿತಿ ನಮಗೆ ಎಲ್ಲಿ ಕಂಡುಬರುತ್ತೆ ಹೇಳ್ರಿ? ಈ ಒಂದು ಇತಿಹಾಸ ಅಧ್ಯಯನದ ಮಹತ್ವ ಅಥವಾ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಂತಕ್ಕಂಥ ವಿಷಯದಲ್ಲಿ ಕಂಡುಬರುತ್ತೆ. ಕಾನ್ಸೆಪ್ಟ್ ಕ್ಲಿಯರ್ ಆತ್ರಿ? ಈ ಒಂದು ಲೈನಿನ ಒಂದು ವಿವರಣೆ ಏನ್ರಿ? ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂದ್ರೆ ಏನು ತಿಳ್ಕೊಬೇಕ್ರೆ ನಾವ್ರಿ? ಇತಿಹಾಸವನ್ನು ಯಾಕೆ ಅಧ್ಯಯನ ಮಾಡಬೇಕು? ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಏನು ಲಾಭಗಳಿವೆ? ಅದರಿಂದ ಏನು ಉಪಯೋಗ? ನಾವು ಏನನ್ನ ತಿಳಿದುಕೊಳ್ಳಬಲ್ಲೆವು? ಹೀಗೆ ಇವೆಲ್ಲವುಗಳ ಒಂದು ಸಮಗ್ರ ಮಾಹಿತಿ ನಮಗೆಲ್ಲ ಕಂಡುಬರತ್ರಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂತಕ್ಕಂಥ ಒಂದು ವಿಷಯದಲ್ಲಿ. ಇನ್ನು ಈ ಒಂದು ವಿಷಯವನ್ನು ಆರಂಭಿಸಿದಾಗ ಇಲ್ಲಿ ಟೋಟಲ್ ಆಗಿ 10 ಪಾಯಿಂಟ್ಸ್ಗಳು ಕಂಡು ಬರ್ತಾವೆ. ಎಷ್ಟ್ರಿ? 10 ಪಾಯಿಂಟ್ಸ್ಗಳನ್ನ 10 ಪಾಯಿಂಟ್ಸ್ ಆರಂಭಿಕವಾಗಿ ಬರೆಸ್ತನು. ತದನಂತರದಲ್ಲಿ ನೀವೇನು ಮಾಡಿರಪ್ಪ ಅಂತಂದ್ರೆ ಒಂದೊಂದೇ ಚರ್ಚೆಯನ್ನು ಕೈಗೊಳ್ಳೋಣ. ಅದರಲ್ಲಿ ಒಂದನೇ ಪಾಯಿಂಟ್ಸ್ ಬರ್ಕೋರಿ. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಮೊದಲನೇ ಪಾಯಿಂಟ್ ಯಾವುದ್ರಿ? ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇದು 1ನೇ ಪಾಯಿಂಟ್. ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತಾನೆ. 2ನೇ ಪಾಯಿಂಟ್ ಯಾವಪ್ಪ ಅಂದ್ರೆ ಹಿಸ್ಟ್ರಿ ಟೀಚಸ್ ರಿಲಿಜಿಯಸ್ ಟಾಲರೆನ್ಸ್. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇದು 2ನೇ ಪಾಯಿಂಟ್ಸ್. ಮೊದಲನೇ ಪಾಯಿಂಟ್ಸ್ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. 2ನೇ ಪಾಯಿಂಟ್ಸ್ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ತಿಳಿಸುತ್ತದೆ ಅಥವಾ ಬೋಧಿಸುತ್ತದೆ.
ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟ್ಸ್, ಹಿಸ್ಟ್ರಿ ಈಸ್ ದಿ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಹಿಸ್ಟ್ರಿ ಈಸ್ ದಿ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ನಾಲ್ಕನೇದು, ಹಿಸ್ಟ್ರಿ ಪ್ರಮೋಟ್ಸ್ ಪೆಟ್ರಿಯಾಟಿಸಮ್. ಹಿಸ್ಟ್ರಿ ಪ್ರಮೋಟ್ಸ್ ಪೆಟ್ರಿಯಾಟಿಸಮ್. ಇತಿಹಾಸವು ರಾಷ್ಟ್ರಾಭಿಮಾನವನ್ನು ಮೂಡಿಸುತ್ತದೆ ಅಥವಾ ಇತಿಹಾಸವು ದೇಶಾಭಿಮಾನವನ್ನು ಬೆಳೆಸುತ್ತದೆ ಅಥವಾ ಮೂಡಿಸುತ್ತದೆ. ಎಷ್ಟಾದ್ರೀಗ? 4. ಐದನೇದು, ಹಿಸ್ಟ್ರಿ ಈಸ್ ಎ ಲ್ಯಾಬೊರೇಟರಿ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. ಹಿಸ್ಟ್ರಿ ಈಸ್ ಎ ಲ್ಯಾಬೊರೇಟರಿ ಆಫ್ ಆಲ್ ಸೋಷಿಯಲ್ ಸೈನ್ಸ್. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ. ಎಷ್ಟಾದ್ರಿ? 5. 6ನೇದು, ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಾಸ್. ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಾಸ್. ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಾಸ್. ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಎಷ್ಟಾದ್ರಿ? 6. 7ನೇದು, ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಎಷ್ಟಾದ್ರಿ? 7. 8ನೇದು, ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಪೀಸ್. ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಪೀಸ್. ಇತಿಹಾಸವು ವಿಶ್ವಶಾಂತಿಯನ್ನು ಬೆಳೆಸುತ್ತದೆ ಅಥವಾ ಮೂಡಿಸುತ್ತದೆ. ಇತಿಹಾಸವು ವಿಶ್ವಶಾಂತಿಯನ್ನು ಮೂಡಿಸುತ್ತದೆ ಅಥವಾ ಬೆಳೆಸುತ್ತದೆ. ಎಷ್ಟದು ರೀ? 8. 9ನೇದು, ಹಿಸ್ಟ್ರಿ ಹ್ಯಾಸ್ ಪ್ರೊಫೆಷನಲ್ ಯೂಸಸ್. ಹಿಸ್ಟ್ರಿ ಹ್ಯಾಸ್ ಪ್ರೊಫೆಷನಲ್ ಯೂಸಸ್. ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಲಾಸ್ಟ್, ಹಿಸ್ಟ್ರಿ ರಿಮೂವ್ಸ್ ಪ್ರೆಜುಡೈಸಸ್ ಆರ್ ಬ್ಲೈಂಡ್ ಫೇತ್ಸ್. ಹಿಸ್ಟ್ರಿ ರಿಮೂವ್ಸ್ ಪ್ರೆಜುಡೈಸಸ್ ಆರ್ ಬ್ಲೈಂಡ್ ಫೇತ್ಸ್. ಇತಿಹಾಸವು ಪೂರ್ವಾಗ್ರಹಗಳನ್ನು ಅಥವಾ ಬ್ರಾಕೆಟ್ನ ಮೂಢನಂಬಿಕೆಗಳನ್ನು ಹೋಗಲಾಡಿಸುತ್ತದೆ. ಇತಿಹಾಸವು ಪೂರ್ವಾಗ್ರಹಗಳನ್ನು ಅಥವಾ ಮೂಢನಂಬಿಕೆಗಳನ್ನು ಹೋಗಲಾಡಿಸುತ್ತದೆ. ಇವಿಷ್ಟೇನಪ್ಪ ಅಂತಂದ್ರೆ ಇತಿಹಾಸದ ಅಧ್ಯಯನದ ಮಹತ್ವ ಅಂತಕ್ಕಂಥ ಒಂದು ವಿಷಯ ಒಳಗೊಂಡಿರ್ತಕ್ಕಂಥ 10 ಅಂಶಗಳು. ಈ 10 ಅಂಶಗಳನ್ನ ನೀವು ಶಾರ್ಟ್ ಆಗಿದ್ರೆ ಬರ್ರಿ ಅಥವಾ ಫುಲ್ ಆಗಿದ್ರೆ ಬರೀರಿ, ಬರೀಲೇಬೇಕು. ಎಷ್ಟು ಅಂಕ ಪ್ರಶ್ನೆಗಳಿರಿ? 10 ಅಂಕದ ಪ್ರಶ್ನೆಗಳಿಗೆ. ಇನ್ನು ಸದ್ಯ ನಾವು ಏನು ಮಾಡೋಣಪ್ಪ ಅಂದ್ರೆ ಒಂದೊಂದೇ ಅಂಶವನ್ನು ಏನು ಮಾಡೋಣಪ್ಪ ಅಂದ್ರೆ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆನೆ ಕೈಗೋಣ. ಅದ್ರಲ್ಲಿ ಮೊದಲನೇ ಒಂದು ಪಾಯಿಂಟ್ಸ್ ಏನೈತೆ ಹೇಳ್ರಿ? ಹಿಸ್ಟ್ರಿ ಈಸ್ ದಿ ಮೆಮರಿ ಆಫ್ ಪಾಸ್ಟ್ ಇವೆಂಟ್ಸ್. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಇದು ಒಂದು ಮೊದಲನೇ ಪಾಯಿಂಟ್ಸ್. ಈ ಮೊದಲನೇ ಪಾಯಿಂಟ್ಸ್ ಇಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ ಪಾಸ್ಟ್ ಇವೆಂಟ್ಸ್ ಅಂದ್ರೆ ಏನು ಹೇಳ್ರಿ? ಗತಕಾಲ ಅಂದ್ರೆ ಏನ್ರಿ? ಹಿಂದೆ ನಡೆದು ಹೋಗಿರ್ತಕ್ಕಂಥ ಒಂದು ಅವಧಿ. ಇಲ್ಲಿ ಮೆಮರಿ, ಸ್ಮರಣೆ ಅಂದ್ರೆ ಏನ್ರಿ? ನೆನಪು. ಆ ಪಾಯಿಂಟ್ಸ್ ಅರ್ಥ ಏನು ಹೇಳ್ರಿ? ಇತಿಹಾಸವನ್ನ ಅಧ್ಯಯನ ಮಾಡೋದ್ರಿಂದ ಹಳೆಯ ವಿಷಯಗಳನ್ನು ನಾವು ನೆನಪಿಟ್ಟುಕೊಳ್ಳಬಹುದು ಅಥವಾ ತಿಳಿದುಕೊಳ್ಳಬಹುದು. ಅದರ ಅರ್ಥ ಏನಂತ ಹೇಳ್ರಿ? ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಗತಕಾಲದ ಘಟನೆ ಅಂದ್ರೆ ಏನ್ರಿ? ಗ್ರೇಟ್ ಹೀರೋಸ್, ಮಹಾನ್ ವೀರರ ಬಗ್ಗೆ ಆಗಿರಬಹುದು. ಇಂಪಾರ್ಟೆಂಟ್ ಇವೆಂಟ್ಸ್,
ಪ್ರಮುಖ ಘಟನೆಗಳಾಗಿರ್ಬೋದು, ಇವೆಲ್ಲವುಗಳನ್ನು ನಾವು ತಿಳಿದುಕೊಳ್ಬೇಕಂದ್ರೆ ಯಾವುದನ್ನು ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಉದಾಹರಣೆಗೆ ಮಹಾನ್ ವೀರರಂತ ತೆಗೆದುಕೊಂಡಾಗ ಯಾರ್ಯಾರು ಬರ್ತಾರ್ರಿ? ಇಡೀ ವಿಶ್ವಕ್ಕೆ ಆಗಿರ್ಬೋದು, ನಮ್ಮ ಭಾರತಕ್ಕೆ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಅಬ್ರಾಹಿಂ ಲಿಂಕನ್ ಆಗಿರ್ಬೋದು, ಜಾರ್ಜ್ ವಾಷಿಂಗ್ಟನ್ ಆಗಿರ್ಬೋದು, ಮದರ್ ತೆರೇಸ್ ಆಗಿರ್ಬೋದು, ಅನಿ ಬೆಸೆಂಟ್ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಬಸವ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಹೀಗೆ ಅಲೆಕ್ಸಾಂಡರ್ ಆಗಿರ್ಬೋದು, ಜೂಲಿಯಸ್ ಸೀಸರ್ ಆಗಿರ್ಬೋದು, ನೆಪೋಲಿಯನ್ ಬೋನಾಪಾರ್ಟ್ ಆಗಿರ್ಬೋದು, ಇವರೆಲ್ಲ ಯಾರ್ರಿ? ಸಾಧಾರಣ ವ್ಯಕ್ತಿಗಳಲ್ಲ, ಮಹಾನ್ ವ್ಯಕ್ತಿ ಅಂತ ಕರಿತೀವಿ ನಾವು. ಕಾರಣ ಏನಪ್ಪಾ ಅಂದ್ರೆ ಇವರು ತಮ್ಮ ಒಂದು ಅವಧಿಗೆ ಸಂಬಂಧಿಸಿದಂತೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಾಧನೆ ಮಾಡ್ಯಾರ. ಮಹಾತ್ಮ ಗಾಂಧೀಜಿ ಅಂತ ಹೇಳ್ಕೊಂಡಾಗ ನಮ್ಮ ರಾಷ್ಟ್ರಪಿತ ಅಂತ ಕರಿತೀವಿ. ಯಾಕೆ ಕರಿತೀವ್ರಿ? ನಮ್ಮ ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮೇಲುಗೈ ಸಾಧಿಸಿರ್ತಕ್ಕಂಥ ವ್ಯಕ್ತಿ. ಅವರ ಒಂದು ನಾಯಕತ್ವದಲ್ಲಿ ನಮ್ಮ ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ. ಹೀಗೆ ಈ ಎಲ್ಲ ಒಂದು ವ್ಯಕ್ತಿಗಳ ಬಗ್ಗೆ ನಾವೇನಾದ್ರೂ ತಿಳ್ಕೋಬೇಕಂದ್ರೆ ಏನನ್ನ ಅಧ್ಯಯನ ಮಾಡ್ಬೇಕು ಹೇಳ್ರಿ? ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕು. ಹೀಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ಮಹಾನ್ ವ್ಯಕ್ತಿಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಪ್ರಮುಖ ಘಟನೆಗಳ ಬಗ್ಗೆ ತಿಳ್ಕೋಬಹುದು. ಪ್ರಮುಖ ಘಟನೆ ಅಂದ್ರೆ ಏನ್ರಿ? ಜಗತ್ತಿನಲ್ಲಿ 2 ಮಹಾಯುದ್ಧ ಸಂಭವಿಸಿದ್ದು 1914 ಹಿಡ್ಕೊಂಡು 1918ರವರೆಗೆ ಪ್ರಥಮ ಮಹಾಯುದ್ಧ ಮತ್ತು ಪ್ರಥಮ ಮಹಾಯುದ್ಧ ನಡೀತು. 1939 ಹಿಡ್ಕೊಂಡು 1945ರವರೆಗೆ ದ್ವಿತೀಯ ಮಹಾಯುದ್ಧ, 2ನೇ ಮಹಾಯುದ್ಧ ನಡೆದು. ಹೀಗೆ ಈ 2 ಮಹಾಯುದ್ಧಗಳನ್ನ ಇತಿಹಾಸ ಅಧ್ಯಯನ ಮಾಡೋದ್ರೆ ತಿಳ್ಕೋಬಹುದು. ವಿಶ್ವವನ್ನು ಹೊರತುಪಡಿಸಿ ನಮ್ಮ ಭಾರತಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ 1857ರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಅದನ್ನು ಸಿಪಾಯಿ ದಂಗೆ ಅನ್ನಬಾರ್ದ್ರೆ ನಾವು. ಯಾಕಂದ್ ಬಾರ್ದು ಹೇಳ್ರಿ? ಬ್ರಿಟಿಷರು ಅದನ್ನು ಸಿಪಾಯಿ ದಂಗೆ ಅಂತ ಕರೆದ್ರು. ನಮ್ಮ ರಾಷ್ಟ್ರೀಯವಾದಿಗಳು ಅದು ಸಿಪಾಯಿ ದಂಗೆ ಅಲ್ಲ, ಅದು ಭಾರತೀಯರು ನಡೆಸಿರ್ತಕ್ಕಂಥ ಪ್ರಥಮ ಹೋರಾಟ ಅಂತ ಕರೆದ್ರು. ಹೀಗಾಗಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ದಂಗೆ. ಅದನ್ನು ತಿಳ್ಕೊಬೇಕಂದ್ರೆ ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕು ನಾವು. ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ 1857ರ ಘಟನೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೋದು. ಮಂಗಲ್ ಪಾಂಡೆ ಮತ್ತು ಈಶ್ವರ್ ಪಾಂಡೆ ಬಗ್ಗೆ ತಿಳ್ಕೊಬಹುದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ ತಿಳ್ಕೊಬಹುದು. ಇನ್ನು ಅಷ್ಟೇ ಅಲ್ಲದೆ ನಮ್ಮ ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನು ತಿಳ್ಕೊಬೇಕಾದ್ರೆ ನಾವು ಏನನ್ನ ಅಧ್ಯಯನ ಮಾಡ್ಬೇಕು ಹೇಳ್ರಿ? ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕು. ನಮ್ಮ ಭಾರತ ಸ್ವಾತಂತ್ರ್ಯ ಚಳುವಳಿ ಒಂದೇ ಹಂತದಲ್ಲಿ ಕಂಡು ಬರಲಿಲ್ಲ, 3 ಹಂತಗಳಲ್ಲಿ ಕಂಡು ಬಂತು. 1885ರಿಂದ 1905, 1905ರಿಂದ 1919, 1919ರಿಂದ 1947. ಮೊದಲ ಹಂತ ಮಂದಗಾಮಿಗಳ ಹಂತ, 2ನೇ ಹಂತ ತೀವ್ರಗಾಮಿಗಳ ಹಂತ, 3ನೇ ಹಂತ ಗಾಂಧಿ ಯುಗ. ಹೀಗೆ ಈ 3 ಹಂತಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಸ್ವಾತಂತ್ರ್ಯದ ಇತಿಹಾಸವನ್ನು ತಿಳ್ಕೊಳ್ಬೇಕಂದ್ರೆ ನಾವೇನನ್ನ ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕು. ಹೀಗೆ ಹಲವಾರು ಮಹತ್ವಪೂರ್ಣ ಘಟನೆಗಳನ್ನು ತಿಳಿಸ್ಕೊಡೋದು. ಅಷ್ಟೆಲ್ಲ ನಮ್ಮ ಕರ್ನಾಟಕದ ಏಕೀಕರಣ ಚಳವಳಿ, ಇದನ್ನು ತಿಳ್ಕೊಬೇಕಂದ್ರೆ ನಾವು ಯಾವುದನ್ನ ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನು. ಹೀಗಾಗಿ ಮೊದಲನೇ ಪಾಯಿಂಟ್ಸ್ನ ಅರ್ಥ ಏನ್ರಿ? ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಅಂದ್ರೆ ಏನ್ರಿ? ಇತಿಹಾಸವನ್ನ ಅಧ್ಯಯನ ಮಾಡೋದ್ರಿಂದ ಹಳೆಯ ಘಟನೆಗಳ ಬಗ್ಗೆ ತಿಳಿದುಕೊಳ್ಳಬಹುದು ಹಾಗೂ ಅವುಗಳನ್ನ ನೆನಪಿಟ್ಟುಕೊಳ್ಳಬಹುದು. ಉದಾಹರಣೆಗೆ ಮಹಾನ್ ವೀರರ ಬಗ್ಗೆ ಆಗಲಿ ಅಥವಾ ಮಹತ್ವಪೂರ್ಣ ಘಟನೆಗಳ ಬಗ್ಗೆ ಆಗಲಿ. ತಿಳಿತ್ರಿ? ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಂತ ಅನ್ಕೊಂತೀನಿ. ಇದು ಮೊದಲೇ ಒಂದು ಪಾಯಿಂಟ್ಸ್ ಒಳಗೊಂಡಿರ್ತಕ್ಕಂಥ ಒಂದು ವಿಷಯ. ಇದನ್ನು ನೀವು ಜನರಲ್ ಆಗಿ ಬರೆಯೋದು ನಿಮ್ಮ ಪ್ರಕಾರ ನಾ ಹೇಳಿರ್ತಲ್ಲ, ಪುಸ್ತಕ ಪ್ರಕಾರ ಬರೆಯುತ್ತಿಲ್ಲ. ಆದರೆ ವರ್ಡ್ಸ್ ಇರಬೇಕು, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ವಿಷಯ ಅದರಲ್ಲಿ ಇರಬೇಕು. ಇದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯ ಅಂತಕ್ಕಂಥ ಒಂದು ವಿಷಯದಲ್ಲಿ ಕಂಡುಬರ್ತಕ್ಕಂಥ ಮೊದಲೇ ಒಂದು ಪಾಯಿಂಟ್ಸ್. ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಅಂತಕ್ಕಂಥ ಒಂದು ಪಾಯಿಂಟ್ಸ್ನ ಒಂದು ವಿವರಣೆ. ಇನ್ನು 2ನೇ ಪಾಯಿಂಟ್ಸ್ ಯಾವ್ದು ಹೇಳ್ರಿ? ಹಿಸ್ಟ್ರಿ ಟೀಚಸ್ ರಿಲಿಜಿಯಸ್ ಟಾಲರೆನ್ಸ್. ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಬೋಧಿಸುತ್ತದೆ. ಇಲ್ಲಿ ಈ ಒಂದು ಪಾಯಿಂಟ್ಸ್ನ ಒಂದು ಅರ್ಥವನ್ನು ತಿಳ್ಕೊಬೇಕಂದ್ರೆ ಒಂದು ಪಾಯಿಂಟ್ಸ್ ತಿಳ್ಕೊಬೇಕು ನಾವು. ಧಾರ್ಮಿಕ ಸಹಿಷ್ಣುತೆ, ರಿಲಿಜಿಯಸ್ ಟಾಲರೆನ್ಸ್. ವಾಟ್ ಈಸ್ ರಿಲಿಜಿಯಸ್ ಟಾಲರೆನ್ಸ್? ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಏನ್ರಿ? ಎಲ್ಲ ಧರ್ಮಗಳು ಒಂದೇ ಎಂದು ತಿಳಿದುಕೊಂಡು ಯಾವುದೇ ಒಂದು ಭೇದ ಭಾವ ಮಾಡದೆ ಪ್ರತಿಯೊಬ್ಬರು ಎಲ್ಲ ಧರ್ಮಗಳ ಆಚರಣೆಗಳನ್ನ ಗೌರವಿಸುತ್ತಾ ಎಲ್ಲ ಧರ್ಮಗಳ ಆಚರಣೆಯಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಒಂದೇ ರೀತಿಯಂತೆ ತಿಳ್ಕೊಂಡು ಬದುಕುವುದೇ ಏನ್ರಿ? ಧಾರ್ಮಿಕ ಸಾಮರಸ್ಯ ಅಥವಾ ಧಾರ್ಮಿಕ ಸಹಿಷ್ಣುತೆ ಅಂತ ಕರಿತೀವಿ ನಾವು. ರಿಲಿಜಿಯಸ್ ಹಾರ್ಮೋನಿ, ಧಾರ್ಮಿಕ ಸಾಮರಸ್ಯ, ಯಾವುದೇ ಭೇದ ಭಾವಗಳು ಇರದೇ ಇರತಕ್ಕಂಥ ಒಂದು ವರ್ಗ ಅಂದಾಗ ಅಲ್ಲಿ ನಮಗೆ ಧಾರ್ಮಿಕ ಸಹಿಷ್ಣುತೆ ಕಂಡು ಬರುತ್ತೆ. ಕಾರಣ ಏನ್ರಿ? ನಮ್ಮ ಭಾರತ ದೇಶ ಅಂತ ಹೇಳ್ಕೊಂಡಾಗ ಎಲ್ಲ ಧರ್ಮಗಳ ತವರು ಅಂತ ಕರಿತೀವಿ. ನಮ್ಮ ಭಾರತದಲ್ಲಿ ಮುಖ್ಯವಾಗಿ 4 ಧರ್ಮಗಳು ಹುಟ್ಟಿಕೊಂಡು, ಒಂದು ನಮ್ಮ ಸನಾತನ ಹಿಂದೂ ಧರ್ಮ, 2 ಜೈನ ಧರ್ಮ, 3 ಬೌದ್ಧ ಧರ್ಮ, 4 ಸಿಖ್ ಧರ್ಮ. ಈ 4 ಧರ್ಮಗಳು ಎಲ್ಲಿ ಹುಟ್ಟುಕೊಂಡ್ರಿ? ನಮ್ಮ ಭಾರತದಲ್ಲಿ. ನಮ್ಮ ಭಾರತದಲ್ಲಿ ಈ ಕೇವಲ ಇಂದಿಗೆ ಈ 4 ಧರ್ಮಗಳು ಮಾತ್ರ ಅಸ್ತಿತ್ವದಲ್ಲದವ್ರಿ? ಇಲ್ಲ.
ನಮ್ಮ ಭಾರತದಲ್ಲಿ ಹಲವಾರು ಧರ್ಮಗಳದಾವು. ಕ್ರಿಶ್ಚಿಯನ್ರು ಅದಾರು, ಇಸ್ಲಾಂ ಧರ್ಮದವರು ಅದಾರು, ಜೊರಾಸ್ಟ್ರಿಯನ್ಸು ಅದಾರು. ಹೀಗೆ ಇನ್ನೂ ಹಲವಾರು ಧರ್ಮದ ಮುಖಂಡರು ಅಥವಾ ಜನಗಳು ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡಲಿಕ್ಕೆ ಆರಂಭಿಸಿದರು. ಹೀಗೆ ಒಟ್ಟಾರೆಯಾಗಿ ಈ ಒಂದು ಇತಿಹಾಸವನ್ನು ಅಧ್ಯಯನ ಮಾಡೋದರಿಂದ ನಾವು ಧಾರ್ಮಿಕ ಸಹಿಷ್ಣುತೆಯನ್ನು ತಿಳಿದುಕೊಳ್ಳಬಹುದು. ಯಾವ ರೀತಿ ಹೇಳ್ರಿ? ಧರ್ಮ ಅಂತ ಬಂದಾಗ ಪ್ರಾಚೀನ ಕಾಲಾವಧಿಗೆ ಸಂಬಂಧಿಸಿರ್ತಕ್ಕಂಥ ಧರ್ಮ ಅಂತ ತೆಗೆದುಕೊಂಡಾಗ ಬಹಳಷ್ಟು ಸಂಕೀರ್ಣವಾಗಿದ್ದು, ಆ ಸಂದರ್ಭದಲ್ಲಿ ಧರ್ಮಗಳ ಮಧ್ಯೆ ಇರ್ತಕ್ಕಂಥ ಒಂದು ಭಿನ್ನತೆಗಳನ್ನ ಹೋಗಲಾಡಿಸಲಿಕ್ಕೆ ಮಹಾನ್ ವ್ಯಕ್ತಿಗಳು ಹುಟ್ಟಿಕೊಂಡು ಬಂದರು. ಕಬೀರ್ ದಾಸರಾಗಿರ್ಬೋದು, ಗುರುನಾನಕರಾಗಿರ್ಬೋದು, ಆಚಾರ್ಯತ್ರಯರಂತ ಕರೆಸ್ಕೊಳ್ತಕ್ಕಂಥ ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಬಸವೇಶ್ವರರಾಗಿರ್ಬೋದು. ಹೀಗೆ ಈ ಎಲ್ಲ ಮಹಾನ್ ವ್ಯಕ್ತಿಗಳು ಹುಟ್ಟಿಕೊಂಡ್ರು. ಈ ಹುಟ್ಟಿಕೊಂಡಿರ್ತಕ್ಕಂಥ ಇವರೆಲ್ಲರೂ ಏನ್ ಮಾಡ್ರಿ? ಧರ್ಮಗಳ ಮಧ್ಯೆ ಇರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತಗಳನ್ನ ಮಂಡಿಸಿದ್ರು. ಆ ಸಿದ್ಧಾಂತಗಳ ಮೂಲಕ ಜನರಲ್ಲಿ ಯಾವ ಭಾವನೆಯನ್ನು ಬೆತ್ತಿದ್ರಿ? ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆಯನ್ನು ಮೂಡಿಸಿದ್ರು. ಜೊತೆಗೆ ಎಲ್ಲ ಧರ್ಮಗಳು ಒಂದೇ ಅಂತ ಹೇಳಿದ್ರು. ಹೀಗೆ ಈ ಒಂದು ಎಲ್ಲ ವಿಷಯಗಳನ್ನು ನಾವೇನಾದ್ರೂ ತಿಳ್ಕೋಬೇಕಂದ್ರೆ ಏನನ್ನ ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನ ಅಧ್ಯಯನ ಮಾಡಬೇಕು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸವು ಕೇವಲ ಗತಕಾಲದ ಘಟನೆಗಳು ಅಷ್ಟೇ ಅಲ್ಲದೆ ಇತಿಹಾಸವು ಧಾರ್ಮಿಕ ಸಹಿಷ್ಣುತೆಯನ್ನು ಮೂಡಿಸುತ್ತದೆ. ಧಾರ್ಮಿಕ ಸಹಿಷ್ಣುತೆ ಅಂದ್ರೆ ಏನ್ರಿ? ಎಲ್ಲ ಧರ್ಮಗಳು ಒಂದೇ ಅಂತಕ್ಕಂಥ ಒಂದು ಅಂಶವನ್ನ ತಿಳಿಸ್ಕೊಡುದು. ಯಾವುದನ್ನ ಅಧ್ಯಯನ ಮಾಡೋದ್ರಿಂದ? ಇತಿಹಾಸವನ್ನ ಅಧ್ಯಯನ ಮಾಡೋದ್ರಿಂದ. ಕಾರಣ ಏನ್ರಿ? ಧಾರ್ಮಿಕ ಸುಧಾರಣಾ ಚಳವಳಿಗೆ ಸಂಬಂಧಿಸಿದಂತ ಹಲವಾರು ನಾಯಕರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಇದು ಇದರ ಒಂದು ಸಂಕ್ಷಿಪ್ತ ವಿವರಣೆ. ಮೂರನೇ ಒಂದು ಪಾಯಿಂಟ್ಸ್ ಯಾವ್ದು ಹೇಳ್ರಿ? ಹಿಸ್ಟ್ರಿ ಇಸ್ ದಿ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ. ಸ್ಫೂರ್ತಿ ಅಂದ್ರೆ ಏನ್ರಿ? ನಾವು ಏನನ್ನಾದ್ರೂ ಹೊಸತನವನ್ನ ಮಾಡಲಿಕ್ಕೆ ನಮ್ಮ ಮೇಲೆ ಪ್ರಭಾವ ಬೀರತಕ್ಕಂಥ ಒಂದು ಅಂಶವನ್ನ ಸ್ಫೂರ್ತಿ ಅಂತ ಕರಿತೇವೆ. ಉದಾಹರಣೆಗೆ ಇವತ್ತಿನ ಎಷ್ಟೋ ಜನ ಯುವಕರನ್ನು ತೆಗೆದುಕೊಂಡಾಗ ಸ್ವಾಮಿ ವಿವೇಕಾನಂದರ ತಮ್ಮ ಒಂದು ಸ್ಫೂರ್ತಿಯನ್ನಾಗಿ ಇಟ್ಟುಕೊಂಡಾರ. ಕಾರಣ ಹೇಳ್ರಿ? ಸ್ವಾಮಿ ವ್ಯಕ್ತಿತ್ವದ ವ್ಯಕ್ತಿತ್ವದ ಹಂತದ್ದು. ಅವನನ್ನು ಭಾರತದ ಬಿರುಗಾಳಿಯ ಸನ್ಯಾಸಿ ಅಂತ ಕರಿತೀವಿ ನಾವು. ರಾಷ್ಟ್ರಪ್ರೇಮಿ ಸಂತ ಅಂತ ಕರಿತೀವಿ. ಯಾರನ್ರಿ? ಸ್ವಾಮಿ ವಿವೇಕಾನಂದರ. ಯಾಕೆ ಕರಿತೀವ್ರಿ? ಇಡೀ ವಿಶ್ವಕ್ಕೆ ನಮ್ಮ ಒಂದು ಭಾರತದ ಒಂದು ಆಧ್ಯಾತ್ಮವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರ್ರಿ? ಸ್ವಾಮಿ ವಿವೇಕಾನಂದರು. ಹೀಗಾಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಕೇವಲ ಸ್ವಾಮಿ ವಿವೇಕಾನಂದ ಅಷ್ಟೇ ಅಲ್ಲದೆ ಎಷ್ಟೋ ಜನ ಇವತ್ತಿನ ಯುವಕರು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರನ್ನ ತಮ್ಮ ಒಂದು ಸ್ಫೂರ್ತಿಯನ್ನಾಗಿ ಇಟ್ಟುಕೊಂಡಾರ. ಕಾರಣ ಏನ್ರಿ? ಆ ಮೂರು ಜನ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತ ದೇಶಕ್ಕಾಗಿ ತಮ್ಮ ಒಂದು ಪ್ರಾಣವನ್ನೇ ಕೊಟ್ಟರು. ತಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನು ಉಳಿಸಿಕೊಳ್ಳಲಿಕ್ಕಲ್ಲ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಸಲುವಾಗಿ ನಮ್ಮ ಭಾರತ ಮಾತೆಗೆ ತಮ್ಮ ಪ್ರಾಣವನ್ನೇ ಬಲಿ ಕೊಟ್ಟರು. ಕೇವಲ ಸ್ವಾಮಿ ವಿವೇಕಾನಂದರು, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಷ್ಟೇ ಅಲ್ಲ, ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಉದಾಹರಣೆಗೆ ಗ್ರೇಟ್ ಡೀಡ್ಸ್ ಅಂತ ಕರಿತೀವಿ ನಾವು. ಶ್ರೇಷ್ಠ ಕಾರ್ಯಗಳಾಗಿರ್ಬೋದು, ಅಚೀವ್ಮೆಂಟ್ಸ್ ಆಗಿರ್ಬೋದು, ಸಕ್ರಿಫೈಸಸ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಜಾಯ್ಸ್ ಆ್ಯಂಡ್ ಸಾರೋಸ್ ಆಗಿರ್ಬೋದು, ಸುಖ ದುಃಖಗಳ ಬಗ್ಗೆ ಆಗಿರ್ಬೋದು, ಸಾಧನೆಗಳ ಬಗ್ಗೆ ಆಗಿರ್ಬೋದು, ತ್ಯಾಗಗಳ ಬಗ್ಗೆ ಆಗಿರ್ಬೋದು. ಇವೆಲ್ಲವೇನ್ರಿ? ಸ್ಫೂರ್ತಿಯ ಮೂಲನೇ ಇವು. ಇವೆಲ್ಲವುಗಳನ್ನ ನಾವು ತಿಳ್ಕೊಬೇಕಂದ್ರೆ, ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಏನನ್ನ ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಹೀಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಾವು ಸ್ಫೂರ್ತಿಯನ್ನು ಪಡೆದುಕೊಳ್ಳಬಹುದು. ಉದಾಹರಣೆಗೆ ನಮ್ಮ ಮೇಲೆ ಸ್ಫೂರ್ತಿ ಬೀರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಿಳ್ಕೊಬಹುದು. ನಮ್ಮ ಮೇಲೆ ಸ್ಫೂರ್ತಿ ಬೀರ್ತಕ್ಕಂಥ ವ್ಯಕ್ತಿಗಳಿಂದ ಯಾರ್ಯಾರು ಹೇಳ್ರಿ? ಎಷ್ಟೋ ಜನಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ, ಉದಾಹರಣೆಗೆ ಕ್ರೀಡೆಯಲ್ಲಿ ಆಸಕ್ತಿಕೃತ ವ್ಯಕ್ತಿಗಳಿಗೆ ಎಷ್ಟೋ ಜನ ಸಚಿನ್ ತೆಂಡೂಲ್ಕರ್ನ ಏನಂತ ಕರಿತೀವಿ ನಾವು? ಕ್ರಿಕೆಟ್ ದೇವರು ಅಂತ ಕರಿತೀವಿ. ಯಾಕೆ ಹೇಳ್ರಿ? ಎಷ್ಟೋ ಜನ ಕ್ರಿಕೆಟ್ ಅಭಿಮಾನಿಗಳಿಗೆ ಅವರು ದೇವರಾಗಿ ಕಂಡು ಬರ್ತಾರೆ. ಸಿನಿಮಾ ರಂಗಕ್ಕೆ ಬಂದಾಗ ಎಷ್ಟೋ ಜನ ಹೀರೋಗಳನ್ನ ತಮ್ಮ ಒಂದು ದೇವರಂತ ತಿಳ್ಕೊಂಡಿರ್ತಾರೆ. ಎಷ್ಟೋ ಜನ ಫಾಲೋವರ್ಸ್ ಇರ್ತಿರ್ಲಿಲ್ಲ, ಅಭಿಮಾನಿಗಳು ಇರ್ತಿರ್ಲಿಲ್ಲ, ಹುಚ್ಚ ಅಭಿಮಾನಿಗಳು. ಉದಾಹರಣೆಗೆ ಕನ್ನಡ ನಾಡಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಚಿತ್ರರಂಗ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕವೇ ಅವರನ್ನು ಆರಾಧಿಸ್ತೇವೆ ನಾವು. ಯಾಕ್ರಿ? ಅಂಥ ಒಂದು ವ್ಯಕ್ತಿತ್ವ ಅವರಲ್ಲಿ ಇತ್ತು. ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅಬ್ರಾಹಿಂ ಲಿಂಕನ್ ಆಗಿರ್ಬೋದು, ಮದರ್ ತೆರೇಸಾ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಹೀಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಕಂಡು ಬರ್ತಾರೆ. ಮಹಾನ್ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ, ಆ ಮಹಾನ್ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವೇನಾದ್ರು ತಿಳ್ಕೊಬೇಕಂದ್ರೆ ಯಾವುದನ್ನು ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಹೀಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ
ಅವರ ಬಗ್ಗೆ ತಿಳಿದುಕೊಳ್ಳೋದಷ್ಟಲ್ಲದೆ ಅವರಿಂದ ನಾವು ಸ್ಫೂರ್ತಿಯನ್ನು ಪಡೆದುಕೊಳ್ಳಬಹುದು. ಹೀಗೆ ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸ ನಮಗೆ ಸ್ಫೂರ್ತಿಯ ಮೂಲವಾಗಿದೆ ಅಂತ ಹೇಳ್ಬೋದು. ಇನ್ನು ನಂತರ ನಾಲ್ಕನೇದು ಯಾವುದ್ರಿ? ಹಿಸ್ಟ್ರಿ ಪ್ರಮೋಟ್ಸ್ ಪೆಟ್ರಿಯಾಟಿಸಮ್. ಇತಿಹಾಸವು ರಾಷ್ಟ್ರಾಭಿಮಾನ ಅಥವಾ ದೇಶಾಭಿಮಾನವನ್ನು ಮೂಡಿಸುತ್ತದೆ. ರಾಷ್ಟ್ರಾಭಿಮಾನ ಅದರ ಅರ್ಥ ಒಂದು ಪಾಯಿಂಟ್ಸ್ನೆಲ್ಲ ಅರ್ಥ ಐತ್ರಿ. ದೇಶಾಭಿಮಾನ ಅಂದ್ರೆ ಏನ್ರಿ ಹೇಳ್ರಿ? ನಮ್ಮ ದೇಶದ ಮೇಲೆ ನಾವು ಇಟ್ಟಿರ್ತಕ್ಕಂಥ ಪ್ರೀತಿ, ಗೌರವ ಮತ್ತು ಭಕ್ತಿಯನ್ನ ರಾಷ್ಟ್ರಾಭಿಮಾನ ಅಂತ ಕರಿತು. ಒಂದು ದೇಶವನ್ನ ರಾಷ್ಟ್ರೀಯತೆಯ ದೇಶ ಅಂತ ಕರೀಲಿಕ್ಕೆ ಕಾರಣ ಏನ್ರಿ? ಆ ದೇಶ ಹೊಂದಿರತಕ್ಕಂಥ ಒಂದು ಪ್ರಮುಖ ವಿಷಯಗಳು, ಆ ದೇಶದಲ್ಲಿ ಕಂಡುಬರ್ತಕ್ಕಂಥ ಕ್ರೀಡೆ, ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪ, ವಿಜ್ಞಾನ, ತತ್ವಶಾಸ್ತ್ರ ಇವೆಲ್ಲವುಗಳ ಒಂದು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಪಡೆದುಕೊಂಡಾಗ ಆ ದೇಶವನ್ನು ರಾಷ್ಟ್ರೀಯತೆಯ ನಾಡು ಅಂತ ಕರಿತೀವಿ ನಾವು. ಇವನ್ನೆಲ್ಲ ಬೇಸಸ್ ಆಫ್ ನ್ಯಾಷನಲಿಸಮ್, ರಾಷ್ಟ್ರೀಯತೆಯ ಒಂದು ನ್ಯಾಷನಾಲಿಟಿ, ಬೇಸಸ್ ಆಫ್ ನ್ಯಾಷನಾಲಿಟಿ, ರಾಷ್ಟ್ರೀಯತೆಯ ಅಡಿಗಲ್ಲುಗಳು ಅಂತ ಕರಿತೀವಿ. ಹೀಗೆ ಒಟ್ಟಾರೆಯಾಗಿ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಇತಿಹಾಸ ಏನು ಮಾಡುತ್ತಪ್ಪ ಅಂದ್ರೆ ರಾಷ್ಟ್ರಾಭಿಮಾನವನ್ನು ಮೂಡಿಸ್ತದೆ ಹೇಳ್ತಾರೆ. ಯಾವ ರೀತಿ ಹೇಳ್ರಿ? ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ, ನಮಗೆ ಸ್ವಾತಂತ್ರ್ಯ ತಂದು ಕೊಡುವ ಸಲುವಾಗಿ 6,50,000 ಜನರು ತಮ್ಮ ಒಂದು ಪ್ರಾಣವನ್ನು ಕಳೆದುಕೊಂಡ್ರು. ಅಷ್ಟೆಲ್ಲ ಜನರು ನಾವು ನೆನಪಿಟ್ಕೋತೀವಿ? ಇಲ್ಲ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮಾತ್ರ ನೆನಪಿಟ್ಕೋತೀವಿ. ಉದಾಹರಣೆಗೆ ಗಾಂಧೀಜಿ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಬಾಲ ಗಂಗಾಧರ್ ತಿಲಕ್ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಬಿಪಿನ್ ಅಷ್ಟೇ ಅಲ್ಲದೆ ಭಗತ್ ಸಿಂಗ್ ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಅಷ್ಟೇ ಅಲ್ಲದೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು. ಇವರೆಲ್ಲ ಯಾರ್ರೀ? ಸ್ವಾತಂತ್ರ್ಯ ಹೋರಾಟಗಾರರು. ಇವರೆಲ್ಲರೂ ತಮ್ಮ ಒಂದು ಪ್ರಾಣವನ್ನು ಕಳೆದುಕೊಂಡ್ರು. ಯಾವ ಕಾರಣಕ್ಕಾಗಿ ಪ್ರಾಣವನ್ನು ಕಳ್ಕೊಂಡ್ರಿ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವ ಸಲುವಾಗಿ. ಅವರಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಾಭಿಮಾನವನ್ನು ನಾವು ಯಾವುದರ ಮುಖಾಂತರ ತಿಳ್ಕೋಬಹುದ್ರಿ? ಇತಿಹಾಸವನ್ನು ಅಧ್ಯಯನ ಮಾಡೋದ್ರ ಮುಖಾಂತರ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸ ನಮಗೆ ರಾಷ್ಟ್ರೀಯ ಭಾವನೆಯನ್ನು ಮೂಡಿಸ್ತದೆ. ರಾಷ್ಟ್ರೀಯ ಭಾವನೆಯನ್ನು ಮೂಡಿಸುವುದು ಅಷ್ಟೇ ಅಲ್ಲದೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿಸ್ತದೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಮಗೇನು ಉಪಯೋಗ ಇತ್ತಪ್ಪ ಅಂದ್ರೆ ಇತಿಹಾಸದಿಂದ ನಮಗೆ ರಾಷ್ಟ್ರಾಭಿಮಾನ ಅಥವಾ ದೇಶಾಭಿಮಾನ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು 4ನೇ ಪಾಯಿಂಟ್ಸ್. ಇನ್ನು 5ನೇದು ಯಾವುದ್ರಿ? ಹಿಸ್ಟ್ರಿ ಈಸ್ ಎ ಲ್ಯಾಬೊರೇಟರಿ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಅಂತ ಹೇಳ್ತು. ಇದನ್ನು ಚರ್ಚೆ ಮಾಡೋಕ್ಕಿಂತ ಮುಂಚೆನೆ ಹಿಸ್ಟ್ರಿಗೊಂದು ಮಾತು ಹೇಳ್ತಾರಲ್ಲ, ಹಿಸ್ಟ್ರಿ ಈಸ್ ಎ ಮದರ್ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಅಂತ ಕರೀತಾರೆ. ಇತಿಹಾಸ ಕೇವಲ ಒಂದೇ ವಿಷಯ, ಆದರೆ ಇದು ಒಂದೇ ವಿಷಯವನ್ನು ಒಳಗೊಂಡಿಲ್ಲ, ಹಲವಾರು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಧ್ಯಾಯ. ಯಾವುದ್ರಿ? ಇತಿಹಾಸದ ಅಧ್ಯಾಯ. ಕಾರಣ ಏನಪ್ಪಾ ಅಂತಂದ್ರೆ ಇತಿಹಾಸ ಅಂತ ತಿಳ್ಕೊಂಡಾಗ ಇತಿಹಾಸ ಅರ್ಥಶಾಸ್ತ್ರವನ್ನು ಒಳಗೊಂಡತಿ, ಸಮಾಜಶಾಸ್ತ್ರವನ್ನು ಒಳಗೊಂಡತಿ, ಭೂಗೋಳಶಾಸ್ತ್ರವನ್ನು ಒಳಗೊಂಡತಿ, ಕನ್ನಡವನ್ನು ಒಳಗೊಂಡತಿ, ವಿಜ್ಞಾನವನ್ನು ಒಳಗೊಂಡತಿ, ಗಣಿತವನ್ನು ಒಳಗೊಂಡತಿ. ಕಾರಣ ಹೇಳ್ರಿ, ಯಾವುದೇ ಒಂದು ವಿಷಯದ ಒಂದು ಹಿನ್ನೆಲೆಗೆ ಬಂದಾಗ, ಅದರ ಚರಿತ್ರೆಗೆ ಬಂದಾಗ ಅಲ್ಲಿ ನಮಗೆ ಕಂಡು ಬರತ್ರಿ, ಅದರ ಒಂದು ಇತಿಹಾಸ ಕಂಡು ಬರುತ್ತೆ. ಈ ಹಿನ್ನೆಲೆ ಇಟ್ಕೊಂಡು ಏನಂತ ಹೇಳ್ರಿ? ಹಿಸ್ಟ್ರಿ ಇಸ್ ಎ ಮದರ್ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಅಂತ ಕರೆದ್ರು. ಹೀಗಾಗಿ ಇತಿಹಾಸ ಅನ್ನೋದು ಒಂದೇ ವಿಷಯವಾದರೂ ಸಹ ಅದು ಹಲವಾರು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ಅಧ್ಯಯನ. ಇತಿಹಾಸದಲ್ಲಿ ಅರ್ಥಶಾಸ್ತ್ರವೂ ಕಂಡು ಬರತೈತಿ, ರಾಜ್ಯಶಾಸ್ತ್ರವೂ ಕಂಡು ಬರತೈತಿ, ಭೂಗೋಳಶಾಸ್ತ್ರವೂ ಕಂಡು ಬರತೈತಿ, ತತ್ವಶಾಸ್ತ್ರವೂ ಕಂಡು ಬರತೈತಿ, ಧರ್ಮಶಾಸ್ತ್ರವೂ ಕಂಡು ಬರ್ತೈತಿ, ವಿಜ್ಞಾನವೂ ಕಂಡು ಬರತೈತಿ, ಗಣಿತವೂ ಕಂಡು ಬರುತ್ತೆ. ಹೀಗೆ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಶಾಖೆ ಯಾವಪ್ಪ ಅಂದ್ರೆ ಇತಿಹಾಸ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ಈ ಎಲ್ಲ ವಿಷಯಗಳ ಬಗ್ಗೆಯೂ ನಾವು ಏನು ಮಾಡಬಹುದಪ್ಪ ಅಂದ್ರೆ ಅಧ್ಯಯನ ಮಾಡಬಹುದು, ಅವುಗಳ ಬಗೆಗಿನ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳಬಹುದು. ಇದು ಅದರ ಒಂದು ಸ್ಪಷ್ಟ ವಿವರಣೆ. ಹಿಸ್ಟ್ರಿ ಈಸ್ ಎ ಲ್ಯಾಬೊರೇಟರಿ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. ಇತಿಹಾಸವು ಎಲ್ಲ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದ್ದಂತಕ್ಕಂಥ ಒಂದು ವಿಷಯದ ಒಂದು ಸಂಕ್ಷಿಪ್ತ ವಿವರಣೆ. ಇಲ್ಲಿ ತದನಂತರದಲ್ಲಿ 6ನೇ ಒಂದು ವಿಷಯ ಹೇಳ್ರಿ, ಹಿಸ್ಟ್ರಿ ಇನ್ಫ್ಯೂಸಸ್ ನೋಬಲ್ ಐಡಿಯಾಸ್. ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಬೆಳೆಸುತ್ತದೆ. ಉದಾತ್ತ ಧ್ಯೇಯಗಳಂತ ಹೇಳ್ರಿ, ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಆದರ್ಶಗಳು,
ನಮ್ಮಲ್ಲಿರ್ತಕ್ಕಂಥ ಒಂದು ಮಾನವೀಯ ಮೌಲ್ಯಗಳು, ಹ್ಯೂಮನ್ ವ್ಯಾಲ್ಯೂಸ್ ಅಂತ ಕರಿತೀವಿ ನಾವು, ಆ ಮಾನವೀಯ ಮೌಲ್ಯಗಳನ್ನ ನಾವು ಬೆಳೆಸಿಕೊಂಡಿದ್ದೇ ಆದ್ರೆ ನಮ್ಮಲ್ಲಿ ಎಂಥ ಚಿಂತನೆಗಳು ಕಂಡು ಬರ್ತಾರೆ? ಉದಾತ್ತ ಚಿಂತನೆಗಳು. ಉದಾಹರಣೆಗೆ ಇಕ್ವಾಲಿಟಿ, ಲಿಬರ್ಟಿ, ಫ್ರಾಟರ್ನಿಟಿ, ಫಾರ್ಗಿವ್ನೆಸ್, ಕೈಂಡ್ನೆಸ್, ನಾನ್ ವೈಲೆನ್ಸ್, ಇವೆಲ್ಲ ಏನ್ರಿ ಉದಾತ್ತ ಧ್ಯೇಯಗಳು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಕ್ಷಮಾಗುಣ, ದಯೆ, ಪ್ರೀತಿ, ವಿಶ್ವಾಸ, ಇವೆಲ್ಲ ಏನ್ರಿ ಉದಾತ್ತ ಧ್ಯೇಯಗಳ ಒಂದು ಅಂಶಗಳು. ಇವೆಲ್ಲವೂ ನಾವೇನು ಮಾಡ್ಬೇಕ್ರಿ? ಬೆಳೆಸ್ಕೊಳ್ಬೇಕು. ಇವೆಲ್ಲ ಬೆಳೆಸ್ಕೊಳ್ಬೇಕಾದ್ರೆ ನಾವು ಏನನ್ನ ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕು. ಯಾಕೆ ಮಾಡ್ಬೇಕು ಹೇಳ್ರಿ? ಮನುಷ್ಯರಲ್ಲಿ ಉದಾತ್ತ ಧ್ಯೇಯಗಳನ್ನ ಬೆಳೆಸುವ ಸಲುವಾಗಿ ಹಲವಾರು ಜನ ಚಿಂತಕರು ಬಂದವರು. ಉದಾಹರಣೆಗೆ ಯೇಸು ಕ್ರಿಸ್ತರಾಗಿರ್ಬೋದು, ಮೊಹಮ್ಮದ್ ಪೈಗಂಬರಾಗಿರ್ಬೋದು, ಕಬೀರ್ ದಾಸರಾಗಿರ್ಬೋದು, ರಾಮ್ ದಾಸರಾಗಿರ್ಬೋದು, ರೈ ದಾಸರಾಗಿರ್ಬೋದು, ಚೈತನ್ಯ ಆಗಿರ್ಬೋದು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು, ಅಂಬೇಡ್ಕರರು, ಬುದ್ಧ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ಹೀಗೆ ಇನ್ನೂ ಹಲವಾರು ವ್ಯಕ್ತಿಗಳು ಏನು ಮಾಡಿದ್ರಿ? ಇವರ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನ ಹೊರಗೆಳೆದು ಅವನನ್ನ ಸದ್ಗುಣದಲ್ಲಿ ತರುವ ಸಲುವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಿಂತನೆಗಳನ್ನ ಮೂಡಿಸಿದ್ರು. ಉದಾಹರಣೆಗೆ ಯೇಸು ಕ್ರಿಸ್ತರ ಒಂದು ಕ್ರೈಸ್ತ ಧರ್ಮ ಅಂತ ಹೇಳ್ಕೊಂಡಾಗ ಯಾವುದರಲ್ಲಿ ನಂಬಿಕೆ ಇಟ್ಟೈತ್ರಿ? ಅತಿ ಹೆಚ್ಚುದು ಕ್ಷಮಾಗುಣದಲ್ಲಿ. ಯೇಸು ಕ್ರಿಸ್ತರನ್ನ ಶಿಲೆಗೆ ಏರಿಸುವಾಗ ಅಲ್ಲೊಂದು ಮಾತು ಹೇಳ್ತಾರ ಅವರು, ದೇವ್ರ ಇವರ ಬಗ್ಗೆ ಇವರು ಪಾಪ ಮಾಡತ್ತಾರ, ಇವರು ಶಿಕ್ಷೆ ಕೊಡುವಂತೆ ಬೆಡ್ಕೊಳ್ಳಿಲ್ಲ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರನ್ನ ಶಿಲೆಗೆ ಏರಿಸುವಾಗ ಯೇಸು ಕ್ರಿಸ್ತರು ಏನು ಹೇಳ್ತಾರಪ್ಪ ಅಂತಂದ್ರ, ಓ ದೇವರೇ, ಇವರು ಬಹಳಷ್ಟು ಶಾಂತ ಸ್ವಭಾವದವರು, ಇವರಿಗೆ ತಮ್ಮ ತಪ್ಪಿನ ಅರಿವಿಲ್ಲ, ತಾವು ಮಾಡ್ತಕ್ಕಂಥ ತಪ್ಪಿನ ಬಗ್ಗೆ ಅವರಿಗೆ ಸರಿಯಾದ ಸ್ಪಷ್ಟತೆ ಇಲ್ಲ, ಆದ ಕಾರಣ ಇವರನ್ನ ದೇವರೇ ಶಿಕ್ಷಿಸಬೇಡ, ಇವರಿಗೆ ಕ್ಷಮೆ ಕೊಡು ಅಂತ ಹೇಳಿದ್ರು. ಯಾವಾಗ ಹೇಳ್ರಿ? ತಮ್ಮ ಮೈ ಮೇಲೆ ಮೊಳೆಯನ್ನು ಹೊಡೆದು ಅವರನ್ನು ಶಿಲುಬೆಗೇರಿಸ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಕೆಟ್ಟದನ್ನು ಬಯಸಲಿಲ್ಲ, ಅವರನ್ನು ಕ್ಷಮಿಸುವಂತೆ ಕೇಳ್ಕೊಂಡ್ರು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇಡೀ ಜಗತ್ತಿನ ದೊಡ್ಡ ಧರ್ಮವಾಗಿ ಮಾರ್ಪಡ್ತು. ಯಾವುದ್ರಿ? ಕ್ರೈಸ್ತ ಧರ್ಮ. ಇಡೀ ವಿಶ್ವದಲ್ಲಿ ದೊಡ್ಡ ಧರ್ಮ ಕ್ರೈಸ್ತ ಧರ್ಮ, ಎರಡನೇ ಧರ್ಮ ಇಸ್ಲಾಂ ಧರ್ಮ. ಹೀಗಾಗಿ ಯೇಸು ಕ್ರಿಸ್ತರಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಕ್ರೈಸ್ತ ಧರ್ಮ ಏನನ್ನ ಬೋಧಿಸ್ತೇಳ್ರಿ? ಇಡೀ ವಿಶ್ವಕ್ಕೆ ಕ್ಷಮಾಗುಣವನ್ನ, ತಪ್ಪು ಮಾಡತಕ್ಕಂಥ ವ್ಯಕ್ತಿಯನ್ನ ಕ್ಷಮಿಸುವಂತ ಹೇಳಿತು. ಮೊಹಮ್ಮದ್ ಪೈಗಂಬರರಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಧರ್ಮ ಇಸ್ಲಾಂ. ಇಸ್ಲಾಂ ಪದದ ಅರ್ಥ ಏನ್ರಿ? ಶಾಂತಿ. ಶಾಂತಿಯಲ್ಲಿ ಮನುಷ್ಯನಲ್ಲಿ ಸಹನೆ ಮತ್ತು ತಾಳ್ಮೆ ಇರಬೇಕಂತ ಹೇಳಿತು. ಪೇಷನ್ಸ್, ಅದು ಮನುಷ್ಯನಿಗೆ ಮುಖ್ಯವಾಗಿ ಬೇಕಂತ ಹೇಳಿತು. ಹೀಗೆ ಎಲ್ಲ ಧರ್ಮಗಳನ್ನ ತೆಗೆದುಕೊಂಡಾಗ ಎಲ್ಲ ಧರ್ಮಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಉದಾತ್ತ ಧ್ಯೇಯಗಳನ್ನ ಬಿಟ್ಟು ಹೋಗ್ಯಾವ. ಹಿಂದೂ ಧರ್ಮ ಅಂತ ತೆಗೆದುಕೊಂಡಾಗ ಶ್ರೇಷ್ಠ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಧರ್ಮ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಒಂದು ಸಂಸ್ಕೃತಿ ಜಗತ್ತಿನ ಯಾವುದೇ ಧರ್ಮದಲ್ಲಿ ಕಂಡು ಬರುವುದಿಲ್ಲ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಕಬೀರ್ ದಾಸರಾಗಿರ್ಬೋದು, ಶಂಕರಾಚಾರ್ಯರಾಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಬುದ್ಧ, ಬಸವ, ಅಂಬೇಡ್ಕರ್, ಹೀಗೆ ಇವರೆಲ್ಲರನ್ನ ಅಧ್ಯಯನ ಮಾಡೋದ್ರಿಂದ ನಾವೇನನ್ನ ತಿಳ್ಕೊಬೋದ್ರಿ? ಉದಾತ್ತ ಧ್ಯೇಯಗಳ ಬಗ್ಗೆ ತಿಳ್ಕೊಬೋದು, ಶ್ರೇಷ್ಠ ಚಿಂತನೆಗಳ ಬಗ್ಗೆ ತಿಳ್ಕೊಬೋದು, ಹಾಗೂ ಅವುಗಳಿಂದ ನಾವು ಪ್ರೇರಣೆಗೊಂಡು ಅವುಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಬೋದು. ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಮಗೇನು ಕಂಡುಬರತ್ರಿ? ಉದಾತ್ತ ಧ್ಯೇಯಗಳು ಕಂಡು ಬರ್ತಾವೆ. ಆ ಉದಾತ್ತ ಧ್ಯೇಯಗಳನ್ನ ನಾವು ಬೆಳೆಸಿಕೊಳ್ಳಬಹುದು. ಇದು ಅದರ ಒಂದು ಸಂಕ್ಷಿಪ್ತ ಅರ್ಥ. ಎಷ್ಟನೇದ್ರಿಂದ? 6ನೇದು. ಇನ್ನು 7ನೇದು, ಹಿಸ್ಟ್ರಿ ಹೆಲ್ಪ್ಸ್ ಟು ಬ್ರಾಡನ್ ಅವರ್ ಔಟ್ಲುಕ್. ಇತಿಹಾಸವು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ. ಇದರ ಅರ್ಥ ಏನು ಹೇಳ್ರಿ? ದೃಷ್ಟಿಕೋನ, ನಾವು ನೋಡ್ತಕ್ಕಂಥ ಒಂದು ದೃಷ್ಟಿ, ವಿಷನ್. ಕೇವಲ ಒಂದೇ ವಿಷಯಕ್ಕೆ ಸೀಮಿತವಾಗಿರ್ತಕ್ಕಂಥ ನಾವು ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಹಲವಾರು ವಿಷಯಗಳ ಬಗ್ಗೆ ತಿಳ್ಕೋಬೋದು. ಉದಾಹರಣೆಗೆ ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದಂತೆ ನಾಗರಿಕತೆಗಳ ಬಗ್ಗೆ ತಿಳ್ಕೊಬೋದು, ಸಂಸ್ಕೃತಿಗಳ ಬಗ್ಗೆ ತಿಳ್ಕೊಬೋದು, ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಬೋದು, ಮಹತ್ವಪೂರ್ಣ ಘಟನೆಗಳ ಬಗ್ಗೆ ತಿಳ್ಕೊಳ್ಬೋದು, ಮಹಾಯುದ್ಧಗಳ ಬಗ್ಗೆ ತಿಳ್ಕೊಳ್ಬೋದು, ಏಕೀಕರಣ ಚಳವಳಿಗೆ ಬಗ್ಗೆ ತಿಳ್ಕೊಳ್ಬೋದು, ಬೃಹತ್ ಸಾಮ್ರಾಜ್ಯಗಳ ಬಗ್ಗೆ ತಿಳ್ಕೊಳ್ಬೋದು. ಹೀಗೆ ಈ ಎಲ್ಲ ಒಂದು ವಿಷಯಗಳನ್ನ ನಾವು ಅಧ್ಯಯನ ಮಾಡಿದ್ದೆ ಆದ್ರೆ ನಮ್ಮ ಒಂದು ವಿಚಾರ ಮಾಡ್ತಕ್ಕಂಥ ದೃಷ್ಟಿ ಏನಾಕತ್ರಿ? ವಿಸ್ತಾರಗೊಳ್ಳಲಿಕ್ಕೆ ಹೋಗತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಇತಿಹಾಸ ಏನಾಗತ್ತಪ್ಪ ಅಂದ್ರೆ ನಮ್ಮ ಒಂದು ದೃಷ್ಟಿಕೋನವನ್ನು ವಿಸ್ತರಿಸುತ್ತದೆ ಅಂತ ಹೇಳ್ಬೋದು. ಏನನ್ನ ಅಧ್ಯಯನ ಮಾಡೋದ್ರಿಂದ? ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ. ಇದು 7ನೇ ಪಾಯಿಂಟ್ಸ್. ಇನ್ನು 8ನೇದ್ರಿ, ಹಿಸ್ಟ್ರಿ ಪ್ರಮೋಟ್ಸ್ ಇಂಟರ್ನ್ಯಾಷನಲ್ ಪೀಸ್. ಇತಿಹಾಸವು ವಿಶ್ವ ಶಾಂತಿಯನ್ನು ಬೆಳೆಸುತ್ತದೆ ಅಥವಾ ಮೂಡಿಸುತ್ತದೆ. ಕಾರಣ ಹೇಳ್ರಿ,
ಈಗಾಗಲೇ ಜಗತ್ತು 2 ಮಹಾಯುದ್ಧಗಳನ್ನು ಕಂಡತಿ. 1914 ಹಿಡ್ಕೊಂಡು 1918ರಲ್ಲಿ ಪ್ರಥಮ ಜಾಗತಿಕ ಯುದ್ಧ ಅಥವಾ ಮೊದಲನೇ ಜಾಗತಿಕ ಯುದ್ಧ, 1939 ಹಿಡ್ಕೊಂಡು 1945 ಎರಡನೇ ಜಾಗತಿಕ ಯುದ್ಧ. ಹೀಗೆ ಈಗಾಗಲೇ ಜಗತ್ತು 2 ವಿನಾಶಕಾರಿ ಘಟನೆಗಳನ್ನ ಕಂಡತಿ. ಇನ್ನು ಈ ಒಂದು ವಿನಾಶಕಾರಿ ಘಟನೆಗಳ ಬಗ್ಗೆ ತೀರಿಸ್ಕೊಡ್ತಕ್ಕಂಥ ಅಧ್ಯಾಯ ಯಾವುದ್ರಿ? ಇತಿಹಾಸ. ಹೀಗೆ ಇತಿಹಾಸದಿಂದ ಈ 2 ಘಟನೆಗಳ ಬಗ್ಗೆ ತಿಳ್ಕೊಬೋದು. ಈ 2 ಘಟನೆಗಳನ್ನು ನಾವೇನು ತಿಳ್ಕೊಬೋದು ಹೇಳ್ರಿ? ಜಗತ್ತಿನಲ್ಲಿ ಮತ್ತೆ ಮುಂದೆ ಇಂಥ ಒಂದು ಘಟನೆ ನಡೆಯಬಾರದು ಅಂಥ ಒಂದು ಅರಿವು ಯಾವುದು ಮೂಡಿಸುತ್ತೆ ನಮಗೆ? ಇತಿಹಾಸ ಮೂಡಿಸುತ್ತೆ. ಅಷ್ಟೇ ಅಲ್ಲದೆ 2ನೇ ಜಾಗತಿಕ ಯುದ್ಧದ ನಂತರ 1945 ಅಕ್ಟೋಬರ್ 24ರಂದು ಏನು ಸ್ಥಾಪನೆ ಐತ್ರಿ? ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು. ಯಾವ ಕಾರಣಕ್ಕೆ ಸ್ಥಾಪನೆ ಐತ್ರಿ? ಜಗತ್ತಿನಲ್ಲಿ 3ನೇ ಮಹಾಯುದ್ಧವನ್ನು ತಡೆಗಟ್ಟುವ ಸಲುವಾಗಿ. ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಾವು ವಿನಾಶಕಾರಿ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ ಆ ವಿನಾಶಕಾರಿ ಘಟನೆಗಳು ಮರುಕಳಿಸದಂತೆ ನಮ್ಮೆಲ್ಲರಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಮೂಡಿಸ್ತಕ್ಕಂಥ ಒಂದು ಕಲ್ಪನೆಯನ್ನು ಹುಟ್ಟಿಕೊಡೋದು ಯಾವುದ್ರಿ? ಇತಿಹಾಸ. ಹೀಗೆ ಇತಿಹಾಸ ಕೇವಲ ವಿಷಯವಲ್ಲದೆ ಇತಿಹಾಸವು ನಮಗೆ ವಿಶ್ವಶಾಂತಿಯನ್ನು ಮೂಡಿಸುತ್ತದೆ. ಇಂದು ಎಲ್ಲ ದೇಶಗಳು ಜಾರಿಗೆ ತಂದಿರತಕ್ಕಂಥ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಶಾಂತಿಗೆ ಸಂಬಂಧಿಸಿರತಕ್ಕಂಥ ಒಂದು ಕಾರ್ಯಗಳು ಯಾವುದರಿಂದ ಪಡ್ಕೊಂಡಿದ್ದು ರೀ? ವಿಶ್ವಸಂಸ್ಥೆಯಿಂದ ಪಡ್ಕೊಂಡಿದ್ದು. ವಿಶ್ವಸಂಸ್ಥೆಯ ಒಂದು ಗುರಿ ಮತ್ತು ಉದ್ದೇಶಗಳನ್ನೇ ಇಂದಿನ ಎಲ್ಲ ರಾಷ್ಟ್ರಗಳು ಪಾಲಿಸುತ್ತಾ ಬಂದಿವೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಾವೇನು ಕಂಡುಕೊಳ್ಬೋದು ರೀ? ವಿಶ್ವಶಾಂತಿಯನ್ನು ಕಂಡುಕೊಳ್ಬೋದು. ಇದು 8ನೇ ಒಂದು ಪಾಯಿಂಟ್ಸ್. 9ನೇದು ಹಿಸ್ಟ್ರಿ ಹ್ಯಾಸ್ ಪ್ರೊಫೆಷನಲ್ ಯೂಜಸ್. ಇತಿಹಾಸವು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ. ಇದರರ್ಥ ಏನ್ರಿ? ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ಕೇವಲ ಘಟನೆಗಳನ್ನ ಮತ್ತು ಮನುಷ್ಯರ ಬಗ್ಗೆ ಅಷ್ಟೇ ತಿಳ್ಕೊಳ್ಳದೆ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಾವು ಸ್ವಂತ ಉದ್ಯೋಗವನ್ನು ಹೊಂದಬಹುದು. ಉದಾಹರಣೆಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಬರ್ತೈತೆ, ಪ್ರಾಕ್ತನ ಶಾಸ್ತ್ರಜ್ಞ ಅಥವಾ ಪ್ರಾಕ್ತನ ಶಾಸ್ತ್ರ ಅಂತಕ್ಕಂಥ ಒಂದು ಇಲಾಖೆ. ಆ ಇಲಾಖೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಹುದ್ದೆಗಳಿರ್ತಾವೆ. ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದರೆ ಆದರೆ ಆ ಇಲಾಖೆಯಲ್ಲಿ ನೌಕರಿಯನ್ನು ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕನಿಷ್ಠ ಎಂದರೆ 15, ಗರಿಷ್ಠ ಎಂದರೆ 25 ಅಂಕದ ಪ್ರಶ್ನೆಗಳು ಕಂಡು ಬರ್ತಾವೆ. ಯಾವ ವಿಷಯದ ಮೇಲೆ? ಇತಿಹಾಸ ವಿಷಯದ ಮೇಲೆ. ಹೀಗಾಗಿ ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಾವು KAS ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸ್, IRS ಇಂಡಿಯನ್ ರೆವಿನ್ಯೂ ಸರ್ವಿಸ್, SDA ಸೆಕೆಂಡ್ ಡಿವಿಷನಲ್ ಅಸಿಸ್ಟೆಂಟ್, FDA ಫಸ್ಟ್ ಡಿವಿಷನಲ್ ಅಸಿಸ್ಟೆಂಟ್. ಹೀಗೆ KAS, IAS, IPS, PC ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, SDA, FD ಹೀಗೆ ಈ ಎಲ್ಲ ಪರೀಕ್ಷೆಗಳನ್ನು ಎದುರಿಸುವುದು ಅಷ್ಟೇ ಅಲ್ಲದೆ ಈ ಎಲ್ಲ ಪರೀಕ್ಷೆಗಳಲ್ಲಿ ನಾವು ತೇರ್ಗಡೆ ಹೊಂದಬಹುದು. ತೇರ್ಗಡೆ ಹೊಂದಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳಬಹುದು. ಹೀಗೆ ಈ ಹಿನ್ನೆಲೆ ಇಟ್ಕೊಂಡು ಇತಿಹಾಸ ಕೇವಲ ಒಂದು ಅಧ್ಯಾಯ ಅಷ್ಟೇ ಅಲ್ಲದೆ ಅಥವಾ ಒಂದು ವಿಷಯ ಅಷ್ಟೇ ಅಲ್ಲದೆ ಇತಿಹಾಸ ವೃತ್ತಿ ಅಥವಾ ಉದ್ಯೋಗವನ್ನು ತಂದುಕೊಡ್ತಕ್ಕಂಥ ಒಂದು ವಿಷಯವಾಗಿದೆ. ಹೀಗಾಗಿ ಇತಿಹಾಸವನ್ನು ಓದುವುದರಿಂದ ನಾವು ಹಲವಾರು ರೀತಿಯ ಸರ್ಕಾರಿ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು. ಕೊನೆಯದಾಗಿ ಹಿಸ್ಟ್ರಿ ರಿಮೂವ್ಸ್ ಪ್ರೆಜುಡೈಸಸ್ ಆರ್ ಬ್ಲೈಂಡ್ ಫೇತ್ಸ್. ಇತಿಹಾಸವು ಪೂರ್ವಾಗ್ರಹಗಳನ್ನು ಅಥವಾ ಮೂಢನಂಬಿಕೆಗಳನ್ನು ಹೋಗಲಾಡಿಸುತ್ತದೆ. ಮೂಢನಂಬಿಕೆ ಅಂದರೆ ಯಾವ್ರಿ? ಜಾತಿ, ಪಂಥ, ಧರ್ಮ, ವರ್ಗ ಈ ರೀತಿಯಾಗಿರ್ತಕ್ಕಂಥ ಒಂದು ಮೂಢನಂಬಿಕೆ ಇಂದಿಗೂ ಸಹ ನಮ್ಮಲ್ಲಿ ಇದಾವೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 6,000ಕ್ಕೂ ಹೆಚ್ಚಿನ ಜಾತಿಗಳು ಕಂಡು ಬರ್ತಾವೆ. ಪ್ರತಿಯೊಂದು ಧರ್ಮವನ್ನು ತೆಗೆದುಕೊಂಡಾಗ ಪ್ರತಿಯೊಂದು ಧರ್ಮದ ಸಾರ ಏನ್ರಿ? ನಾವೆಲ್ಲರೂ ಒಂದೇ ಅಂತ ಹೇಳ್ತಾರೋ, ಆದರೆ ಪ್ರತಿಯೊಂದು ಧರ್ಮಕ್ಕೆ ಸಂಬಂಧಿಸಿದಂತೆ ಹಲವಾರು ಪಂಥಗಳು ಕಂಡು ಬರ್ತಾವೆ. ನಮ್ಮ ಹಿಂದೂ ಧರ್ಮದಲ್ಲಿ 106 ಪಂಥಗಳು, ಜೈನ ಧರ್ಮದಲ್ಲಿ ಶ್ವೇತಾಂಬರ ದಿಗಂಬರ ಅಂತಕ್ಕಂಥ ಪಂಥ, ಬೌದ್ಧ ಧರ್ಮದಲ್ಲಿ ಹೀನಾಯಾನ ಮಹಾಯಾನ ಅಂತಕ್ಕಂಥ ಪಂಥ, ಕ್ರೈಸ್ತ ಧರ್ಮದಲ್ಲಿ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತಕ್ಕಂಥ ಪಂಥ, ಇಸ್ಲಾಂ ಧರ್ಮದಲ್ಲಿ ಸುನ್ನಿ ಮತ್ತು ಶಿಯಾ ಅಂತಕ್ಕಂಥ ಪಂಥ. ಹೀಗೆ ನಮ್ಮ ಭಾರತದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಮೂಢನಂಬಿಕೆಗಳದಾವೆ, ಜಾತಿ ಪದ್ಧತಿಗಳದಾವೆ, ವರ್ಗ ಸಾಮರಸ್ಯಗಳದಾವೆ. ಹೀಗೆ ಇವೆಲ್ಲವುಗಳನ್ನು ಹೋಗಲಾಡಿಸೋ ಸಲುವಾಗಿ ಹಲವಾರು ಸಮಾಜ ಸುಧಾರಕರು ಬಂದರು. ಬಸವೇಶ್ವರ ಆಗಿರ್ಬೋದು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯರಾಗಿರ್ಬೋದು.
ಅನಿ ಬೆಸೆಂಟ್ರವರಾಗಿರ್ಬೋದು, ಸ್ವಾಮಿ ವಿವೇಕಾನಂದರವರಾಗಿರ್ಬೋದು, ಕಬೀರ್ ದಾಸರಾಗಿರ್ಬೋದು, ಚೈತನ್ಯ ಆಗಿರ್ಬೋದು, ಮೀರಾಬಾಯಿ ಆಗಿರ್ಬೋದು, ಗುರುನಾನಕರಾಗಿರ್ಬೋದು. ಹೀಗೆ ಇವರೆಲ್ಲರೂ ಯಾರ್ರೀ? ಸಮಾಜ ಸುಧಾರಕರು. ಸಮಾಜದಲ್ಲಿರ್ತಕ್ಕಂಥ ಒಂದು ಅನಿಷ್ಟತೆಗಳನ್ನ ಹೋಗಲಾಡಿಸೋ ಸಲುವಾಗಿ ತಮ್ಮ ಜೀವನವನ್ನೇ ಮುಡಿಬಿಟ್ರಿ. ಬಸವೇಶ್ವರರು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಅವರೇನು ಮಾಡ್ರಿ? ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಆಚರಣೆಗಳನ್ನ ಹೋಗಲಾಡಿಸೋ ಸಲುವಾಗಿ, ಮನುಷ್ಯರಲ್ಲಿರ್ತಕ್ಕಂಥ ಭೇದ ಭಾವಗಳನ್ನ ಹೋಗಲಾಡಿಸೋ ಸಲುವಾಗಿ ಏನನ್ನು ಮಾಡ್ಲಿಕ್ಕೆ ಆರಂಭಿಸ್ರಿ? ಅಂತರ್ಜಾತೀಯ ವಿವಾಹವನ್ನು ಏರ್ಪಡಿಸ್ರಿ. ಕಾರಣ ಹೇಳ್ರಿ, ಯಾವುದೇ ಜಾತಿ ಇಲ್ಲ, ಇರುವುದು ಎರಡೇ ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ ಅಂತ ತಿಳ್ಕೊಂಡು ಮೇಲ್ವರ್ಗ ಮತ್ತು ಕೆಳವರ್ಗದವರ ಮಧ್ಯೆ ವೈವಾಹಿಕ ಸಂಬಂಧಗಳನ್ನ ಏರ್ಪಡಿಸಿದ್ರು. ಮೇಲ್ವರ್ಗದವರು ಮತ್ತು ಕೆಳವರ್ಗದ ಮಧ್ಯೆ ಅಂತರ್ಭೋಜನವನ್ನು ಏರ್ಪಡಿಸಿದರು. ಅಷ್ಟೇ ಅಲ್ಲದೆ ಯಾವುದೇ ಜಾತಿಗಳಿಲ್ಲದೆ ತಿಳಿದುಕೊಂಡು ತಮ್ಮ ಒಂದು ವಚನಗಳ ಮೂಲಕ ಮನುಷ್ಯರಲ್ಲಿ ತಿಳುವಳಿಕೆಯನ್ನು ಮೂಡಲಿಕ್ಕೆ ಆರಂಭಿಸಿದರು. ಬಸವೇಶ್ವರ ಅಷ್ಟೇ ಅಲ್ಲದೆ ಹಲವಾರು ಸಮಾಜ ಸುಧಾರಕರು ಅವರೆಲ್ಲ ಏನು ಮಾಡ್ರಿ? ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ಮೂಢನಂಬಿಕೆಗಳನ್ನ, ಪೂರ್ವಾಗ್ರಹಗಳನ್ನ ಓಡಿಸಲಾಡಿಸಲಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಕೈಗೊಂಡ್ರು. ಆ ಎಲ್ಲ ಒಂದು ಹೋರಾಟಗಳ ಬಗ್ಗೆ ಹಾಗೂ ಆ ಎಲ್ಲ ವ್ಯಕ್ತಿಗಳ ಬಗ್ಗೆ ನಾವೇನಾದ್ರೂ ತಿಳ್ಕೋಬೇಕಾದ್ರೆ ಏನನ್ನು ಅಧ್ಯಯನ ಮಾಡ್ಬೇಕ್ರಿ? ಇತಿಹಾಸವನ್ನು ಅಧ್ಯಯನ ಮಾಡ್ಬೇಕು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ ನಾವೇನು ಮಾಡ್ಬೋದು ಹೇಳ್ರಿ? ಪೂರ್ವಾಗ್ರಹಗಳ ಬಗ್ಗೆ ತಿಳಿದುಕೊಳ್ಬಹುದು. ಪೂರ್ವಾಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋದು ಅಷ್ಟೇ ಅಲ್ಲದೆ ಆ ಎಲ್ಲ ಪೂರ್ವಾಗ್ರಹಗಳನ್ನ ವಿರೋಧಿಸಬಹುದು. ಏನನ್ನು ಅಧ್ಯಯನ ಮಾಡೋದ್ರಿಂದ? ಇತಿಹಾಸವನ್ನು ಅಧ್ಯಯನ ಮಾಡೋದ್ರಿಂದ. ಹೀಗೆ ಇದಿಷ್ಟು ಏನಪ್ಪ ಅಂತಂದ್ರೆ ಕೊನೆಯ ಒಂದು ಅಂಶ ಒಳಗೊಂಡಿರ್ತಕ್ಕಂಥ ಒಂದು ಸಂಕ್ಷಿಪ್ತ ವಿವರಣೆ. ಹೀಗೆ ಒಟ್ಟಾರೆಯಾಗಿ ಇಷ್ಟೆಲ್ಲ 10 ಅಂಶಗಳು ನಮಗೆ ಯಾವುದಕ್ಕೆ ಸಂಬಂಧಪಡ್ತಾವಪ್ಪ ಅಂತಂದ್ರೆ ಇತಿಹಾಸ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯ ಇರ್ತಕ್ಕಂಥ ಒಂದು ವಿಷಯಕ್ಕೆ. ಈ 10 ಪಾಯಿಂಟ್ಸನ್ನು, ಅದರಲ್ಲಿ ಕನಿಷ್ಠ 6 ಪಾಯಿಂಟ್ಸನ್ನು ನೀವು ಪೂರ್ತಿಯಾಗಿ ವಿವರಣೆ ಕೊಟ್ಟಿದ್ದೆ, ಅದರ 10 ಅಂಕ ಸಿಗ್ತಾವೆ. ಇನ್ನು ಶಾರ್ಟ್ ಆಗಿ ಬರೋರು 10 ಪಾಯಿಂಟ್ಸ್ ಬರೀಲೇಬೇಕು. ಇದಿಷ್ಟು ಏನಪ್ಪ ಅಂತಂದ್ರೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಮಹತ್ವ ಅಂತಕ್ಕಂಥ ಒಂದು ವಿಷಯದ ಕುರಿತಾಗಿ ಇಲ್ಲಿ ಕಂಡುಬರ್ತಕ್ಕಂಥ ಒಂದು ವಿವರಣೆಗಳು. ಇದರೊಂದಿಗೆ ನಾವು ಅಧ್ಯಯನ ಮಾಡ್ತಕ್ಕಂಥ ಮೊದಲ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. 2ನೇ ಅಧ್ಯಾಯ ಮಾನವನ ವಿಕಸನದ ಕತೆ. ಇಲ್ಲಿ ಭೂಮಿಯ ಉಗಮ, ಜೀವದ ಉಗಮ ಹಾಗೂ ಮಾನವನ ವಿಕಸನದ ಒಂದು ಪ್ರಮುಖ ಹಂತಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಜೊತೆಗೆ ಎಷ್ಟೋ ಜನಕ್ಕೆ ನಾನು ಮಾಡ್ತಕ್ಕಂಥ ಒಂದು ಎಲ್ಲ ಒಂದು ಬೋಧನೆಯನ್ನು ನೀವು ಆನ್ಲೈನ್ ಕ್ಲಾಸ್ ಕೇಳುವಾಗ ನೀವು ನೋಟ್ಸ್ ಮಾಡಿಕೊಳ್ಳಿ ಅಂತ ಹೇಳಿ ನಿನ್ನ ಗ್ರೂಪ್ನಲ್ಲಿ ನಾನು ನೋಡಿದ್ದೀನಿ. ಎಷ್ಟೋ 3 ಇಂದ 4 ಜನ ಮಾತ್ರ ನೋಟ್ಸ್ ಬರೋದು ಕ್ಲಾಸ್ ಆತಾರೆ. ಇನ್ನು ಎಷ್ಟೋ ಜನ ನೋಟ್ಸ್ ಬರಿತಿಲ್ಲ. ಬರಿಬೇಕ್ರಿ. ಬರೋದು ನನಗೋಸ್ಕರ ಅಲ್ಲದು, ನಿಮಗೋಸ್ಕರ. ನೀವು ಏನಾದ್ರು ನೋಟ್ಸ್ ಬರೋದ್ರೆ ನಿಮಗೆ ಹೆಲ್ಪ್ ಆಗತ್ತೆ. ಮುಂದಿನ ತರಗತಿಗಳಲ್ಲಿ ಮುಂದಿನ ಅಧ್ಯಯನ ಓದಲಿಕ್ಕೆ ನಿಮಗೆ ಅನುಕೂಲ. ಅದಕ್ಕೆ ಹಂಗೆ ಮಾಡಬೇಡ್ರಿ. ಎಲ್ಲರೂ ನೋಟ್ಸನ್ನು ಬರೀರಿ. ಶ್ರದ್ಧೆಷ್ಟು ನೀವು ವಿದ್ಯಾಭ್ಯಾಸವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಮಸ್ಕಾರ.